ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಕ್ಕ ಬಾಮುನಿಯಮ್ಮ, ಇದೇನಿದು ಮೆಸ್ ಕಡೆ ಬಂದ್ಬಿಟ್ಟೆ? ಈಟೋತಲ್ಲೇ ಅಲ್ವೇ ನೀನ್ ಸಿಗೋದು, ಅದಕ್ಕೆ ಬಂದ್ವಿ. ನೀವತ್ತು ಬೀಗ್ರು ಜೊತೆಯಾಗಿ ಬಂದ್ಬಿಟ್ಟವ್ರೆ. ಚಂದಾಕಿದೆ ಗಿರ್ಜಮ್ಮ? ಚಂದಾಗಿವ್ನಿ ಪುಟ್ಟಕ್ಕ. ಪುಟ್ಟಕ್ಕ, ಇದೇ ಭಾನುವಾರ ನಮ್ ಶಾಂತಿದು ಸೀಮಂತ ಇಟ್ಕೊಂಡಿದೀವಿ, ಅದಕ್ಕೆ ಕರಿಮಾ ಅಂತ ಬಂದ್ವಿ. ಹೌದೇ, ಆಯ್ತು ಕಣವ, ಸಂತೋಷ. ಬರ್ತೀನಿ. ಮುನಿಯಮ್ಮ, ನಿನ್ ಮಗಳ ಮದ್ವೆ ಸಹನಾ ಮದ್ವೆ ಆದ್ಮೇಲೆ ತಾನೇ ಆಗಿದ್ದು. ಹೌದು ರಮಣ, ಇಷ್ಟೊತ್ತಿಗೆ ನಮ್ ಸಾನ ಗಂಡನ ಜೊತೆ ಇದ್ದಿದ್ರೆ ಅವಳಿಗೂ ಈ ಶಾಸ್ತ್ರ ಆಗಿರೋದು. ದೇವ್ರು ಎಲ್ಲಾರ ಹಣೆ ಬರೋನು ಒಂದೇ ತರ ಬರೆಯಕ್ಕಿಲ್ವಲ್ಲ. ಯಾವ್ರೆಲ್ಲಾನು ಬರೆಯಕ್ಕಿಲ್ಲ ರಮಣ, ಕೆಲವೆಲ್ಲ ನಾವೇ ಬರ್ಕೋಬೇಕು. ಅದು ದಿಟಾನೆ. ಈಗ ಶಾಂತಿನೇ ನೋಡು, ಗಂಡನ ಜೊತೆ ಕಿತ್ತಾಡಿದ್ರು ಈಗ ಸಂಸಾರ ಮಾಡ್ತಾ ಇಲ್ವೇ. ಹೆಣ್ಮಕ್ಳ ಅನ್ಮ್ಯಾಕೆ ಬಿಟ್ಕೊಟ್ ನಡೆಯೋದನ್ನ ಕಲಿಬೇಕು ರಮಣ. ಹೌದೌದು, ಸಂಸಾರದಲ್ಲಿ 1000 ಸಮಸ್ಯೆ ಬಂದ್ರು ಗಂಡನ್ ಬಿಡಬಾರ್ದು. ರಾಬೇಡ, ಹೆಂಡತಿ ಮನೆಯಾಗಿಲ್ಲ ಅಂತ ತಿನ್ನಕ್ಕಿಲ್ ಬಂದಿದೆ ತಾನೆ, ತಿನ್ನ ಎದ್ದು ಓದ್ಲಂಗಿರ್ಬೇಕು. ಬೇರೆ ವಿಷಯಕ್ಕೆಲ್ಲ ಯಾಕೆ ಒಗ್ಗರಣೆ ಹಾಕ್ಬೇಕು? ಬೇಜಾರು ಮಾಡ್ಕೋಬೇಡ ಗೋಪಾಲಣ್ಣ, ಪಂಚಾಯತಿಲ್ ನಡೆದಿದ್ದೆಲ್ಲ ನಾವು ನೋಡಿದ್ವಿ. ಹೆಂಡತಿ ಆದವಳು ಗಂಡನ ಜೊತೆಲಿ ಇರ್ಲಿಲ್ಲ ಅಂದ್ರೆ ಈ ಹಾಳಾದ ಜನ ಕಣ್ಕಂಡವ್ರ ಜೊತೆ ಸಂಬಂಧ ಕಟ್ಬಿಡ್ತಾರೆ. ಹೆಂಗಿದ್ರು ಕಾಳಿ ಸಹನನ್ನ ಇಷ್ಟಪಡ್ತೀವಿ ಅಂತವ್ನೆ, ಅವ್ರಿಗೆ ಮದುವೆ ಮಾಡ್ಬಿಡೋದಲ್ವೇ? ಸಾನ ಮಿಸ್ ಮಾಡಿ ಏಟೆ ದುಡಿಬೋದು, ಆದ್ರೆ ದುಡ್ಡು ಗಂಡ ಮಕ್ಕಳನ್ನ ಕೊಡ್ತೈತಾ? ಒಂಟಿ ಜೀವನ ಮಾಡೋರ ಹತ್ರ ಏಟ್ ದುಡ್ಡಿದ್ರೆ ಏನ್ ಪ್ರಯೋಜನ? ಪುಟ್ಟಕ್ಕನ್ಗೆ 3 ಹೆಣ್ಮಕ್ಳು ಆದ್ಮೇಲೆ ನೀನ್ ಬಿಟ್ಟೋದೆ, ಆದ್ರೆ ಸಹನಂದು ಆ ಟಿಲ್ದೆ ಹೇಳ್ತಾರ, ನೂಲ್ನಂತೆ ಸೀರೆ ತಾಯಿಯಂತೆ ಮಗಳು ಅಂತ. ನಿಲ್ಲಿಸೋಣ. ಲೇ ಕಳ್ಳಿ, ಹೇಳ್ಪರ್ಸಪ್ಪ. ನಿಂಗೆ ಯಾಕೋ ಮಾತು ಕೊಟ್ಟಿದ್ದು ತೆಪ್ಪಾಯ್ತು ಅನ್ಸ್ತೈತೆ. ಆ ಥರ ಬೇಡ ಹೊಸಿ ತಡ್ಕ ಅಂತ ಹೇಳಿದ್ರೆ ಒತ್ತರನೇ ಎದ್ದು ಉಗ್ಸ್ಕೊಳಕ್ ರೆಡಿಯಾಗಿ ಬಂದಿದ್ಯಲ್ಲ. ಏ, ಬಿಸಿ ಇದ್ದಾಗಲೇ ಬೆಣ್ಣೆ ದೋಸೆ ಸಂದಾಗಿರ್ತದೆ, ಜಗಳ ಇದ್ದಾಗ ಪಿರುತಿ ಹೆಚ್ಚಾಗಿರ್ತದೆ. ಇದೆಲ್ಲ ನಿಂಗೆ ಅರ್ಥ ಆಗಿಲ್ಲ, ಸುಮ್ಕಿರ್ಕಂಟಿ. ಎಲ್ಲ ನನ್ನ ಮಗನೇ, ನನ್ಗೆ ತಿಳಕ್ಕಿಲ್ಲ ಅಂತ್ಯ, ಮತ್ ನನ್ನ ಯಾಕ್ಲ ಕರ್ಕೊಂಬಂದೆ? ಇದೇ ನಿಂಗೆ ಹೇಳ್ದೆ ಕಂಟಿ, ನೀನಿದ್ರೆ ನನಗೆ 100 ಆನೆ ಬಲ. ಅದಕ್ಕೆ ಬಾಲ ಅಂತ ಹೇಳ್ಬಿಟ್ಟು ಬಾವಿ ತೊಳೆ ಕೆಲಸ ಮಾಡಬೇಡ. ಏ, ಎಲ್ಲಾದ್ರೂ ಉಂಟಾ? ಪರಮಾತ್ಮ, ನೀನು ಶ್ರೀಕೃಷ್ಣ, ನಾನು ಅರ್ಜುನ. ಈಗ ನಾನು ಪಿರುತಿ ಹೇಳ್ಕೊಳಕ್ಕೆ ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀನಿ. ನಾನು ಹಿಂದೆ ಇದ್ದು ದಯ ತೋರಿಸುತ್ತಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.